ಅರೆ ತಮ್ಮ, ಓಂ ಶಾಂತಿ. ನೆನಪಿಗೆ ಆಧಾರ ಪ್ರೀತಿಯಾಗಿದೆ. ಪ್ರೀತಿಯಲ್ಲಿ ಕಡಿಮೆ ಇದೆ ಎಂದರೆ ನೆನಪು ಏಕರಸವಾಗಿರಲು ಸಾಧ್ಯವಿಲ್ಲ, ಮತ್ತು ನೆನಪು ಏಕರಸವಾಗಿರುವುದಿಲ್ಲವೆಂದರೆ ಪ್ರೀತಿಯು ಸಿಗಲು ಸಾಧ್ಯವಿಲ್ಲ ಅಂತ ಬಾಬುವರು ಹೇಳ್ತಿದ್ದಾರೆ ತಮ್ಮ. ಮನುಷ್ಯ ಎಷ್ಟೇ ಕೆಂಪಾಗಿದ್ದರೂ ಅವನ ನೆರಳು ಕಪ್ಪಾಗಿಯೇ ಇರುತ್ತದೆ. ನಾನು ಎಷ್ಟು ಶ್ರೇಷ್ಠ ಅನ್ನುವುದು ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಅನ್ನುವುದು ಅಹಂಕಾರ. ಅಹಂಕಾರ ಇದ್ದರೆ ಅವನತಿ ಖಚಿತ, ಸರಳತೆ ಇದ್ದರೆ ಉನ್ನತಿ ಖಚಿತ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಈ ಶರೀರವು ಆತ್ಮಕ್ಕೆ ಎಲ್ಲದಕ್ಕಿಂತ ಪ್ರೀತಿಯ ವಸ್ತುವಾಗಿದೆ. ಶರೀರದೊಂದಿಗೆ ಇಷ್ಟು ಪ್ರೀತಿ ಇದೆ, ಇದನ್ನು ಬಿಡಲು ಇಷ್ಟಪಡೋದೇ ಇಲ್ಲ. ರಕ್ಷಿಸಿಕೊಳ್ಳಲು ಅನೇಕ ಪ್ರಬಂಧಗಳನ್ನು ರಚಿಸುತ್ತದೆ. ತಂದೆ ಹೇಳ್ತಾರೆ, ಮಕ್ಕಳೇ, ಇದಂತೂ ತಮೋಪ್ರಧಾನ ಅಪವಿತ್ರ ಶರೀರವಾಗಿದೆ. ನೀವೀಗ ಹೊಸ ಶರೀರವನ್ನು ತೆಗೆದುಕೊಳ್ಬೇಕು. ಆದ್ದರಿಂದ ಈ ಹಳೆಯ ಶರೀರದೊಂದಿಗೆ ಮಮತ್ವವನ್ನು ತೆಗೆದು ಬಿಡಿ. ಈ ಶರೀರ ಭಾನ ಇರಬಾರದು. ಇದೇ ನಿಮ್ಮ ಗುರಿಯಾಗಿದೆ. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ. ಈಗ ಇದಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ. ದೈವಿ ಸ್ವರಾಜ್ಯದ ಉದ್ಘಾಟನೆಯಂತೂ ಆಗಿಬಿಟ್ಟಿದೆ. ಅಲ್ಲಿಗೆ ಹೋಗಲು ಈಗ ತಯಾರಾಗುತ್ತಿದ್ದೀರಿ. ಎಲ್ಲಿಯಾದರೂ ಯಾವುದೇ ಶಾಖೆಗಳನ್ನು ತೆರೆಯುತ್ತಾರೆ ಎಂದರೆ ಗಣ್ಯ ವ್ಯಕ್ತಿಗಳ ಮೂಲಕ ಉದ್ಘಾಟನೆ ಮಾಡಿಸಲು ಪ್ರಯತ್ನ ಪಡಬೇಕು. ಅರೆ ತಮ್ಮ, ಓಂ ಶಾಂತಿ. ತಮ್ಮ, ಇವತ್ತು ಬಾಬಾ ಹೇಳ್ತಾ ಇದ್ದಾರೆ, ನೆನಪಿಗೆ ಆಧಾರ ಪ್ರೀತಿಯಂತೆ. ಪ್ರೀತಿಯಲ್ಲಿ ಕಡಿಮೆ ಇದೆ ಎಂದರೆ ನೆನಪು ಏಕರಸವಾಗಿರುವುದಕ್ಕೆ ಆಗೋದಿಲ್ವಂತೆ, ಮತ್ತು ನೆನಪು ಏಕರಸವಾಗಿರುವುದಿಲ್ಲವೆಂದರೆ ಪ್ರೀತಿನೂ ಕೂಡ ಸಿಗುವುದಕ್ಕೆ ಸಾಧ್ಯವಿಲ್ವಂತೆ ತಮ್ಮ. ನೋಡೋ ಬಾಬಾ ಎಷ್ಟು ಸುಂದರವಾಗಿ ಹೇಳ್ತಾರೆ. ಮನುಷ್ಯ ಎಷ್ಟೇ ಕೆಂಪಗಾಗಿದ್ದರೂ ಅವನ ನೆರಳು ಕಪ್ಪಾಗಿಯೇ ಇರುತ್ತದೆ. ನಾನು ಎಷ್ಟು ಶ್ರೇಷ್ಠ ಅನ್ನುವುದು ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಅನ್ನುವುದು ಅಹಂಕಾರ. ಅಹಂಕಾರವಿದ್ದರೆ ಅವನತಿ ಖಚಿತ, ಸರಳತೆ ಇದ್ದರೆ ಸಮೃದ್ಧಿ ನಿಶ್ಚಿತವಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ, ಸಮಯದಲ್ಲಿ ಕಳ್ಳರು ಮೊದಲಾದವರು ಇರುವುದಿಲ್ಲ. ಇಲ್ಲದಿದ್ದರೆ ವಿಮಾನವೇನಾದರೂ ಬಿದ್ದಲ್ಲಿ ಎಲ್ಲ ಸಾಮಾನುಗಳು ಕಳ್ಳರ ಕೈಗೆ ಹೋಗಿಬಿಡುತ್ತೆ. ಅವರು ಅಲ್ಲಿಯೇ ಕಾಡುಗಳಲ್ಲಿ ಅದೆಲ್ಲವನ್ನು ಬಚ್ಚಿಬಿಟ್ಟು ಬಿಡುತ್ತಾರೆ. 1 ಸೆಕೆಂಡಿನಲ್ಲಿ ಎಲ್ಲವನ್ನು ಮಾಡಿ ಮುಗಿಸುತ್ತಾರೆ. ಅನೇಕ ಪ್ರಕಾರದಿಂದ ಕೆಲಸ ಮಾಡಿ ಮುಗಿಸುತ್ತಾರೆ. ಕೆಲವರು ಘನತೆಯಿಂದ, ಕೆಲವರು ಘನತೆಯ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ನಿಮಗೆ ಗೊತ್ತಿದೆ, ಎಲ್ಲವೂ ವಿನಾಶವಾಗುತ್ತದೆ. ನಂತರ ನೀವು ವಿಶ್ವದ ಮಾಲೀಕರಾಗ್ಬಿಡ್ತೀರಿ. ಆಗ ನೀವು ಎಲ್ಲಿಯವರೆಗೂ ಏನು ಹುಡುಕುವ ಅವಶ್ಯಕತೆ ಇರೋದಿಲ್ಲ. ಶ್ರೇಷ್ಠ ಮನೆತೆಯಲ್ಲಿ ಜನ್ಮ ಪಡೆಯುತ್ತೀರಿ ಅಲ್ಲ, ಹಣದ ಕೊರತೆ ಇರೋದಿಲ್ಲ. ರಾಜರಿಗೆ ಎಂದಿಗೂ ಹಣವನ್ನು ಪಡೆಯುವ ವಿಚಾರವೂ ಬರೋದಿಲ್ಲ. ದೇವತೆಗಳಂತೂ ಕಿಂಚಿತ್ತೂ ಇರೋದಿಲ್ಲ. ಈ ರೀತಿಯಾಗಿ ತಂದೆಯು ನಿಮಗೆ ಎಂದಿಗೂ ಕಳ್ಳತನದ ನಡತೆಯ ಅಸೂಯೆ ಪಡೆದಂತಹ ರೀತಿಯಲ್ಲಿ ಎಲ್ಲವನ್ನೂ ಕೊಟ್ಟು ಬಿಡುತ್ತಾರೆ. ನೀವು ಸಂಪೂರ್ಣ ಹಗುರವಾಗಿ ಬಿಡುತ್ತೀರಿ. ಮುಳ್ಳು ಮತ್ತು ಹೂಗಳಿದೆ ಅಲ್ಲವೇ, ಇಲ್ಲಿ ಎಲ್ಲರೂ ಮುಳ್ಳು ಆಗಿದ್ದಾರೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಹೇಗೆ ಸಿಗುತ್ತದೆ ಎಂದು ಅವರಿಗೆ ಮಾರ್ಗವನ್ನು ತೋರಿಸ್ಬೇಕಂತೆ. ನಮ್ಮ ವಿನಃ ಬೇರೆ ಯಾರೂ ಸಹ ಇದನ್ನು ತಿಳಿದುಕೊಂಡಿರುವ ಮನುಷ್ಯರು ಯಾರೂ ಇರೋದಿಲ್ಲ. ಭಗವಂತ ಬಂದಿದ್ದಾರೆಂದೂ ಸಹ ಹೇಳ್ಬಾರ್ದಂತೆ. ಕೆಲವರು ಭಗವಂತ ಬಂದು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ ರೀತಿ ಹೇಳ್ಬಾರ್ದು. ಏಕೆಂದರೆ ನಾನೇ ಭಗವಂತ ಅಂತ ಹೇಳಿಕೊಳ್ಳುವವರು ಬಹಳ ಇದ್ದಾರೆ. ಬೇಹದ್ದಿನ ತಂದೆ ಬೇಹದ್ದಿನ ನಾಟಕದ ಅನುಸಾರ ಆಸ್ತಿಯನ್ನ ಕೊಡುತ್ತಿದ್ದಾರೆ ತಿಳಿಸಬೇಕು. ಈ ವಾಕ್ಯವನ್ನ ಸಂಪೂರ್ಣವಾಗಿ ಬರಿಬೇಕು. ಮನುಷ್ಯರು ಬರೆದಿರುವುದನ್ನ ಓದ್ತಾರೆ, ಅವರ ಅದೃಷ್ಟದಲ್ಲಿದ್ದಾಗ ಪ್ರಯತ್ನ ಪಡ್ತಾರೆ. ನಾವು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನ ಪಡೆಯುತ್ತಿದ್ದೇವೆ ಅಂತ ಗೊತ್ತಿದೆ. ಇಲ್ಲಿಗೆ ನಿಶ್ಚಯ ಬುದ್ಧಿ ಮಕ್ಕಳು ಮಾತ್ರ ಬರ್ತಾರೆ. ನಿಶ್ಚಯ ಬುದ್ಧಿ ಮಕ್ಕಳೇ ಮತ್ತೆ ಕೆಲವೊಮ್ಮೆ ಸಂಶಯ ಬುದ್ಧಿಯವರಾಗ್ತಾರೆ. ಮಾಯೆ ಹಿಂದೆ ಬೀಳುತ್ತೆ. ನಡೆಯುತ್ತಾ ಸೋತೋಗ್ತಾರೆ. ಒಂದೇ ಕಡೆ ಗೆಲ್ಲುವಂತ ನಿಯಮ ಇಲ್ಲ, ಸೋಲಬಾರದೆಂಬ ಮಾತು ಇಲ್ವಂತೆ ತಮ್ಮ. ಅಹಂಕಾರ ಯಾವಾಗಲೂ ಕಾಲಿನ ಕೆಳಗಿರಬೇಕು. ತಲೆಯಲ್ಲಿದ್ದರೆ ಕಿರೀಟ ಧರಿಸಲು ಜಾಗವಿರುವುದಿಲ್ಲ. ಭಗವಂತನ ಮುಂದೆ ಯಾರು ಮೆರೆಯಲು ಸಾಧ್ಯವಿಲ್ವಂತೆ ತಮ್ಮ.
ತಂದೆಯನ್ನು ನೆನಪು ಮಾಡಿ ಮುಂದುವರಿಯುತ್ತಿರುತ್ತೀರಿ. ಶಾಂತಿಧಾಮಕ್ಕೆ ಹೋಗಲು ನೀವು ಮಕ್ಕಳು ಅರ್ಧಕಲ್ಪ ಶ್ರಮ ಪಟ್ಟಿರಿ. ಗುರಿ ಉದ್ದೇಶವಂತೂ ಸ್ವಲ್ಪವೂ ತಿಳಿದಿರಲಿಲ್ಲ. ಈಗ ಮಕ್ಕಳಿಗೆ ಪರಿಚಯವಿದೆ. ಭಕ್ತಿ ಮಾರ್ಗದಲ್ಲಿ ಯಾರಿಗಾಗಿ ಇಷ್ಟೆಲ್ಲ ನೆನಪು ಮಾಡುತ್ತಾ ಬಂದಿದ್ದೀರಿ, ಅವರು ಈಗ ನನ್ನನ್ನು ನೆನಪು ಮಾಡಿ ಎಂದು ಹೇಳ್ತಾರೆ. ತಂದೆ ಸರಿಯಾಗಿ ಹೇಳುತ್ತಿದ್ದಾರೆಯೇ ಅಥವಾ ಇಲ್ಲವೇ ಅಂತ ಯೋಚಿಸಬೇಕು. ಅವರು ನೀರಿನಿಂದ ಪಾವನರಾಗುತ್ತೇವೆಂದು ತಿಳಿದಿದ್ದಾರೆ. ನೀರಂತೂ ಇಲ್ಲಿಯೂ ಇದೆ, ಗಂಗೆಯಲ್ಲಿರುವುದೇ ನೀರಾಗಿದೆ ಏನೋ? ಆ ರೀತಿ ಇಲ್ಲ. ಅದೆಲ್ಲವೂ ಮಳೆಯಿಂದ ಒಂದು ಕಡೆ ಸೇರಿರುವ ನೀರಾಗಿದೆ. ಎತ್ತರ ಪ್ರದೇಶಗಳಿಂದ ಜರಿಗಳಿಂದ ಹರಿದು ಬರುತ್ತಿರುತ್ತದೆ. ಅದನ್ನು ಗಂಗಾ ನದಿಯ ನೀರೆಂದು ಹೇಳಲಾಗುವುದಿಲ್ಲ. ಅದು ಹರಿಯುವುದೆಂದು ನಿಲ್ಲಲು ಸಾಧ್ಯವಿಲ್ಲ. ಅದು ಸಹ ಪ್ರಕೃತಿ ದತ್ತವಾಗಿದೆ. ಮಳೆ ಬಾರದಿದ್ದರೂ ಸಹ ಆ ನೀರು ಹರಿಯುತ್ತಲೇ ಇರುತ್ತದೆ. ವೈಷ್ಣವರು ಸಾಮಾನ್ಯವಾಗಿ ಬಾವಿಯ ನೀರನ್ನು ಕುಡಿಯುತ್ತಾರೆ. ಒಂದು ಕಡೆ ಆ ಬಾವಿಯ ನೀರು ಪವಿತ್ರವೆಂದು, ಇನ್ನೊಂದು ಕಡೆ ಪತಿತ ಪಾವನಿ ಎಂದು ಸ್ನಾನ ಮಾಡ್ತಾರೆ. ಇದನ್ನ ಅಜ್ಞಾನ ಅಂತ ಹೇಳಲಾಗುತ್ತೆ ಅಂತ ಬಾಬುವರು ತಿಳಿಸ್ತಿದ್ದಾರೆ ತಮ್ಮ. ಮನೆ ಕಟ್ಟುವಾಗ ಯಾರು ಬಂದು ಸಹಾಯ ಮಾಡುವುದಿಲ್ಲ. ನಂತರ ಗೃಹ ಪ್ರವೇಶಕ್ಕೆ ಬಂದು ಆರೈಸಿ ಉಡುಗೊರೆ ಕೊಡುತ್ತಾರೆ. ಹಾಗೂ ಜೀವನದಲ್ಲಿ ನಾವು ಸಾಧನೆ ಮಾಡಲು ಹೊರಟಾಗ ಯಾರೂ ಸಹಾಯ ಮಾಡುವುದಿಲ್ಲ. ನಂತರ ಗುರಿ ತಲುಪಿದ ಮೇಲೆ ಎಲ್ಲರೂ ಬಂದು ಆರೈಸುತ್ತಾರೆ. ಇದೇ ಪ್ರಪಂಚ. ಈ ಮಾತು ಎಲ್ಲ ಹೋರಾಟಗಾರರಿಗೆ ಮತ್ತು ಕಷ್ಟದಲ್ಲಿ ಜೀವನ ನಡೆಸುವವರಿಗೆ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ. ನಾವು ಶಿವ ತಂದೆಯ ವಾರಸುದಾರರಾಗಿದ್ದೇವೆ, ಅವರು ನಮ್ಮ ವಾರಸುದಾರರಾಗಿದ್ದಾರೆ. ಈ ನಿಶ್ಚಯದಿಂದ ತಂದೆಯ ಮೇಲೆ ಪೂರ್ಣ ಬಲಿಹಾರಿಯಾಗಬೇಕು. ತಂದೆಯ ಬಳಿ ಎಷ್ಟು ಜಮಾ ಮಾಡ್ತೀರಿ ಅಷ್ಟು ಸುರಕ್ಷಿತವಾಗಿರ್ತೀರಿ. ಕೆಲವರದ್ದು ಮಣ್ಣು ಪಾಲಾಯಿತು ಎಂದು ಹೇಳ್ತಾರೆ. ಮುಳ್ಳಿನಿಂದ ಹೂವು ಈಗಲೇ ಆಗಬೇಕು. ಏಕರಸ ನೆನಪು ಮತ್ತು ಸರ್ವಿಸ್ನಿಂದ ತಂದೆಯ ಪ್ರೀತಿಗೆ ಅಧಿಕಾರಿಗಳಾಗಬೇಕು. ದಿನ ಪ್ರತಿದಿನ ನೆನಪಿನಲ್ಲಿ ಹೆಚ್ಚೆಯಲ್ಲಿ ಮುಂದುವರಿಯುತ್ತಾ ಇರಬೇಕು. ತಮ್ಮ ವರದಾನದಲ್ಲಿ ತಮ್ಮ ಪುರುಷಾರ್ಥದ ವಿಧಿಯಲ್ಲಿ ಸ್ವಯಂನ ಪ್ರಗತಿಯ ಅನುಭವ ಮಾಡುವಂತಹ ಸಫಲತೆಯ ನಕ್ಷತ್ರ ಭವವಂತೆ ತಮ್ಮ. ಯಾರು ತಮ್ಮ ಪುರುಷಾರ್ಥದ ವಿಧಿಯಲ್ಲಿ ಸ್ವಯಂನ ಪ್ರಗತಿ ಅಥವಾ ಸಫಲತೆಯ ಅನುಭವ ಮಾಡುತ್ತಾರೆ ಅವರೇ ಸಫಲತೆಯ ನಕ್ಷತ್ರಗಳಾಗಿದ್ದಾರೆ. ಅವರ ಸಂಕಲ್ಪದಲ್ಲಿ ಸ್ವಯಂನ ಪುರುಷಾರ್ಥದ ಪ್ರತಿ ಸಹ ಎಂದು ಆಗುವುದೋ ಇಲ್ಲವೋ ಎಂದು ಗೊತ್ತಿಲ್ಲ. ಮಾಡಲು ಸಾಧ್ಯವೋ ಇಲ್ಲವೋ ಈ ರೀತಿಯ ಅಸಫಲತೆಯ ಅಂಶ ಮಾತ್ರವೂ ಸಹ ಇರುವುದಿಲ್ಲ. ಸ್ವಯಂ ಪ್ರತಿ ಅಸಫಲತೆ ಅಧಿಕಾರದ ರೂಪದಲ್ಲಿ ಅನುಭವ ಮಾಡುವಿರ. ಅವರಿಗೆ ಸಹಜ ಮತ್ತು ಸ್ವತಃ ಸಫಲತೆ ಸಿಗುತ್ತಿರುವುದು. ಸುಖ ಸ್ವರೂಪರಾಗಿ ಸುಖವನ್ನೇ ಕೊಟ್ಟಾಗ ಪುರುಷಾರ್ಥದಲ್ಲಿ ಆಶೀರ್ವಾದ ಸೇರಿಕೊಂಡು ಬಿಡುತ್ತೆ ಅಂತ ಬಾಬುವರು ಹೇಳ್ತಾರೆ ತಮ್ಮ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.